ಹಲೋ ಎವ್ರಿವನ್, ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್‌ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರಾಹುಲ್ ನಿನ್ನೆ ಬಂದ. ಯುವರ್ ಫ್ರೆಂಡ್ ಕೇಮ್ ಎಸ್ಟರ್ಡೇ. ಯುವರ್ ಫ್ರೆಂಡ್ ಕೇಮ್ ಎಸ್ಟರ್ಡೇ. ನಿನ್ನ ಫ್ರೆಂಡ್ ನಿನ್ನೆ ಬಂದ. ನಿನ್ನ ಫ್ರೆಂಡ್ ನಿನ್ನೆ ಬಂದ. ಯುವರ್ ಫ್ರೆಂಡ್ ಕೇಮ್ ಎಸ್ಟರ್ಡೇ. ಮ್ಯಾನೇಜರ್ ಕೇಮ್ ಹಿಯರ್ ದಿಸ್ ಮಾರ್ನಿಂಗ್. ಮ್ಯಾನೇಜರ್ ಕೇಮ್ ಹಿಯರ್ ದಿಸ್ ಮಾರ್ನಿಂಗ್. ಮ್ಯಾನೇಜರ್ ಇಲ್ಲಿಗೆ ಇವತ್ತು ಬೆಳಗ್ಗೆ ಬಂದ್ರು. ಮ್ಯಾನೇಜರ್ ಇಲ್ಲಿಗೆ ಇವತ್ತು ಬೆಳಗ್ಗೆ ಬಂದ್ರು. ನಾವು ದಿಸ್ ಮಾರ್ನಿಂಗ್ ಅಂತಾನೆ ಹೇಳ್ಬೇಕು. ಟುಡೇ ಮಾರ್ನಿಂಗ್ ಅಂತ ಹೇಳ್ಬಾರ್ದು. ಅದು ತಪ್ಪು. ಟುಡೇ ಮಾರ್ನಿಂಗ್, ಎಸ್ಟರ್ಡೇ ನೈಟ್ ಅಂತ ಹೇಳ್ಬಾರ್ದು. ದಿಸ್ ಮಾರ್ನಿಂಗ್, ಲಾಸ್ಟ್ ನೈಟ್ ಅಂತಾನೆ ಹೇಳ್ಬೇಕು. ಯು ಹ್ಯಾವ್ ಟು ರಿಮೆಂಬರ್ ದಟ್ ಹಿ ಕೇಮ್ ಅಟ್ 9 o'clock. ಹಿ ಕೇಮ್ ಅಟ್ 9 o'clock. ಅವನು 9 ಗಂಟೆಗೆ ಬಂದ. ಅವನು 9 ಗಂಟೆಗೆ ಬಂದ. ಕೇಮ್ ಅಂದ್ರೆ ಬಂದ. ಕೇಮ್ ಅಂದ್ರೆ ಬಂದ. ವೆಂಟ್ ಅಂದ್ರೆ ಹೋದ. ವೆಂಟ್ ಅಂದ್ರೆ ಹೋದ. ಐ ವಿಲ್ ರಿಪೀಟ್ ಅಗೇನ್. ವೆಂಟ್ ಅಂದ್ರೆ ಹೋದ. ವೆಂಟ್ ಅಂದ್ರೆ ಹೋದ. ಕೇಮ್ ಅಂದ್ರೆ ಬಂದ. ಕೇಮ್ ಅಂದ್ರೆ ಬಂದ ಅಂತ ಅರ್ಥ. ಒಂದ್ ವಿಷಯ ಏನಂದ್ರೆ, ಇಂಗ್ಲಿಷ್ ಅಲ್ಲಿ ವರ್ಬ್ ಡಿಫ್ರೆಂಟ್ ಜೆಂಡರ್ಗೆ, ಡಿಫ್ರೆಂಟ್ ಏಜ್ಗೆ ಚೇಂಜ್ ಆಗಲ್ಲ. ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ವೆಂಟ್ ಈಸ್ ದಿ ಕಾನ್ಸ್ಟೆಂಟ್ ಫಾರ್ ದಿ ಈ, ಶಿ, ಇಟ್. ಓಕೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಂಧ್ಯಾಸ್ ಇಂಗ್ಲಿಷ್ ಕಾರ್ನರ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.